ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಶರಣಪ್ಪ. ಗಂಗಾವತಿ ನಗರದ ಹಿರೇಜಂತಗಲ್ ವಿರುಪಾಪುರ ಘಟಕದ ಆರ್ಯವೈಶ್ಯ ಸಮಾಜದ ವತಿಯಿಂದ ನವಲಿ ಗ್ರಾಮದ ಪುಣ್ಯಕ್ಷೇತ್ರ ಶ್ರೀ ಭೋಗಾಪುರೇಶ್ವರ ದೇವಸ್ಥಾನಕ್ಕೆ ಹಮ್ಮಿಕೊಳ್ಳಲಾಗಿದ್ದ 4ನೇ ವರ್ಷದ ಪಾದಯಾತ್ರೆಯು ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿತು. ಪಾದಯಾತ್ರೆಯ ಪ್ರಯುಕ್ತ ಸೋಮವಾರದಂದು ಮುಂಜಾನೆ ಶ್ರೀ ಕನ್ನಿಕಾಪರಮೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಆರ್ಯವೈಶ್ಯ ಸಮಾಜದ ಹಿರಿಯರು ಹಾಗೂ ಮುಖಂಡರು ಪಾದಯಾತ್ರೆಗೆ ಅಧಿಕೃತ ಚಾಲನೆ ನೀಡಿದರು. ಭಕ್ತಾದಿಗಳು ಶ್ರೀ ಭೋಗಾಪುರೇಶ್ವರನ ನಾಮಸ್ಮರಣೆ ಮಾಡುತ್ತಾ ಭಜನೆ ಮತ್ತು ಜಯಘೋಷಗಳೊಂದಿಗೆ ಯಾತ್ರೆಯನ್ನು ಆರಂಭಿಸಿದರು. ಬಸಿರಾಳ ಗ್ರಾಮದ ಬಸವೇಶ್ವರ ಭಜನಾ ಮಂಡಳಿಯ ಅಧ್ಯಕ್ಷರು ಸರ್ವ ಸದಸ್ಯರು ಪಾಲ್ಗೊಂಡು ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಇನ್ನು ಮುಂದೆ ಪ್ರತಿ ವರ್ಷವೂ ಸಹ ನಾವು ನವಲಿಯ ಶ್ರೀ ಭೋಗಾಪುರೇಶ್ವರ ದೇವಸ್ಥಾನದಲ್ಲಿ ಭಜನೆಯನ್ನು ನೆರವೇರಿಸಲು ಭಾಗವಹಿಸುತ್ತೇವೆ. ಈ ವರ್ಷ ಅನುಕೂಲ ಮಾಡಿಕೊಟ್ಟ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರಿಗೂ ಸದಸ್ಯರಿಗೂ ಅಭಿನಂದನೆ ತಿಳಿಸಿದರು. ಆರ್ಯವೈಶ್ಯ ಸಮಾಜದ ಗಂಗಾವತಿಯ ಸುತ್ತಮುತ್ತಲಿನ ಗ್ರಾಮಗಳ ಬಾಂಧವರು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಅನುಕೂಲಕ್ಕಾಗಿ ದಾರಿಯುದ್ದಕ್ಕೂ ಸಮಾಜದ ಪ್ರಮುಖರು ಹಾಗೂ ದಾನಿಗಳಿಂದ ಉಪಹಾರ, ಕುಡಿಯುವ ನೀರು ಮತ್ತು ಮಜ್ಜಿಗೆ ವ್ಯವಸ್ಥೆ ಮಾಡಲಾಯಿತು. ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರಾದ ದರೋಜಿ ನಾಗರಾಜ್ ಶ್ರೇಷ್ಠಿ ಅವರು ಮಾತನಾಡಿ, ಸತತ 4ನೇ ವರ್ಷವೂ ಸಮಾಜದಲ್ಲಿ ಧಾರ್ಮಿಕ ಶ್ರದ್ಧೆಯನ್ನು ಪ್ರದರ್ಶಿಸುವ ಸಲುವಾಗಿ ಈ ಯಾತ್ರೆಯನ್ನು ಆಯೋಜಿಸಲಾಗುತ್ತಿದೆ. ಜೊತೆಗೆ ಮಾನವ ಕುಲಕ್ಕೆ ಯಾವುದೇ ರೀತಿಯಿಂದ ಸಂಕಟ ಬರಬಾರದೆಂದು ಶ್ರೀ ಭೋಗಾಪುರೇಶ್ವರನ ಸನ್ನಿಧಿಗೆ ಬಿಸಿಲಲ್ಲಿ ಪಾದಯಾತ್ರೆ ಮಾಡುವುದರ ಮೂಲಕ ನಮ್ಮ ಸಮಾಜದ ಬಾಂಧವರಲ್ಲಿ ಧಾರ್ಮಿಕ ಜಾಗೃತಿ ಮತ್ತು ಪರಸ್ಪರ ಒಗ್ಗಟ್ಟನ್ನು ಮೂಡಿಸುವ ಉದ್ದೇಶದಿಂದ ಈ ಪಾದಯಾತ್ರೆಯನ್ನು ಪ್ರತಿ ವರ್ಷ ಹಮ್ಮಿಕೊಳ್ಳಲಾಗುತ್ತಿದೆ. ಸಮಾಜ ಬಾಂಧವರು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ಆ ಭಗವಂತ ಒಳಿತನ್ನು ಮಾಡಲಿ. ಎಲ್ಲರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದು ಹೇಳಿದರು. ಶ್ರೀ ಭೋಗಾಪುರೇಶ್ವರ ದೇವರಿಗೆ ಮಂಗಳವಾರದಂದು ಬೆಳಿಗ್ಗೆ ಸಮಸ್ತ ಆರ್ಯವೈಶ್ಯ ಸಮಾಜದ ವತಿಯಿಂದ ದೇವರಿಗೆ ವಿಶೇಷ ಅಭಿಷೇಕ, ಅಲಂಕಾರ ಮತ್ತು ಮಹಾಮಂಗಳಾರತಿ ನೆರವೇರಿಸಲಾಯಿತು. ಲೋಕ ಕಲ್ಯಾಣಕ್ಕಾಗಿ ಹಾಗೂ ಸಮಾಜದ ಅಭಿವೃದ್ಧಿಗಾಗಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸಲಾಯಿತು. ತದನಂತರ ಭಕ್ತಾದಿಗಳಿಗೆ ಮಹಾಪ್ರಸಾದ ವಿನಿಯೋಗ ನಡೆಸಲಾಯಿತು. ಈ ಸಂದರ್ಭದಲ್ಲಿ ನವಬೃಂದಾವನ ಭಜನಾ ಮಂಡಳಿಯ ಅಧ್ಯಕ್ಷರಾದ ದರೋಜಿ ನರಸಿಂಹ ಶ್ರೇಷ್ಠಿ, ಗುರುಗಳಾದ ಗುರುಭೀಮ್ ಭಟ್ ಜೋಶಿ, ಚಂದ್ರಶೇಖರ್ ಅಣವಾಳ್, ಚಂದ್ರು ಬನ್ನಿಗೋಳ್, ರಾಕೇಶ್, ದರೋಜಿ ಶಂಭು, GRS ಸತ್ಯನಾರಾಯಣ, ದರೋಜಿ ಗುರುರಾಜ್, ದಮ್ಮೂರ್ ಸುರೇಶ್, ವೆಂಕಟೇಶ್ ಹೊಸೂರ್, ದರೋಜಿ ಮಲ್ಲಿಕಾರ್ಜುನ್, ದರೋಜಿ ವೆಂಕಟೇಶ್, ಮಾರುತಿ ಚಿದಂಬರ, ಮಂಜುನಾಥ್ ವಜ್ರಬಂಡಿ, ದಮ್ಮೂರ್ ಮಂಜುಳಾ, ಬನ್ನಿಗೋಳ್ ದೀಪಾ, ವಾಣಿ, ದರೋಜಿ ಲಕ್ಷ್ಮೀದೇವಿ ಸೇರಿದಂತೆ ಮಹಿಳಾ ಮಂಡಳಿಯ ಸದಸ್ಯರು, ಯುವ ಘಟಕದ ಸದಸ್ಯರು ಹಾಗೂ ಭಜನಾ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು.
ಆಪರೇಷನ್ ಏನ್ ಮಾಡ್ತೀನಿ ಹ್ಞೂನಪ್ಪ ಆರ್ಯವೈಶ್ಯ ಸಮಾಜ ಹಿರಿಯ ಜನಕಲ್ ವಿರುಪಾಪುರ ಕಡೆಯಿಂದ ಆ ಕನ್ನಿಕಾ ಪರಮೇಶ್ವರ ಆಶೀರ್ವಾದದಿಂದ ಭೋಗ ಆಪರೇಷನ್ ಈ ಸಲ 4ನೇ ವರ್ಷದ ಪಾದಯಾತ್ರೆ. ಈ ಪಾದಯಾತ್ರೆ ಮಾಡಬೇಕಂದ್ರೆ ಭಾರಿ ನಮಗೆ ಯಾಕೋ ಸಮಸ್ಯೆಗಳು ಭಾಳ ಆದವು. ಆದ್ರೂ ಇಂಥ ಬಿಸಿಲಲ್ಲಿ ಬಂದರೋ ಇಲ್ಲಮ್ಮ ಟೈಪ್ನಲ್ಲಿ ಎಲ್ಲರೂ ಬಂದು ಅಷ್ಟು ಆನಂದವಾಗಿ ಈ ಒಂದು ಭೋಗ ಆಪರೇಷನ್ ಆಶೀರ್ವಾದ ತಗೊಂಡಾರ. ಅವ್ರಿಗೆ ನಾನು ಕೃತಜ್ಞತೆ ಹೇಳ್ತಾ ಇದ್ದೀನಿ. ಯಾಕಂದರೆ ಇಂಥ ಬಿಸಿಲಲ್ಲಿ ಪಾದಯಾತ್ರೆ ಬಂದು ನಮ್ಮೆಲ್ಲರ ಒಂದು ಸಮಾಜದ ಒಂದು ಹೆಸರು, ಸಮಾಜದ ಒಂದು ಗೌರವನ ಅವರು ಎತ್ತಿ ಹಿಡಿದಾರೆ. ಅವರಿಗೆ ನಾನು ಕೃತಜ್ಞತೆ ತಿಳಿಸ್ತೀನಿ. ದಾರಿಯಲ್ಲಿ ಬಂದ ಎಲ್ಲರಿಗೂ ನಮಗೆ ಸಹಕಾರ ಮಾಡಿದ ನಮ್ಮ ಕೊಡಗಲಿ ಚಂದ್ರ ಆಗಲಿ, ಆಮೇಲೆ ಅಣುವಾಳ ಚಂದ್ರಶೇಖರ್, ಇವರೆಲ್ಲ ಉಪಹಾರ ಸೇವೆ, ಆಮೇಲೆ ಪಾನಕದ ಸೇವೆ ನಮ್ಮ ಲಕ್ಷ್ಮೀಕಾಂತ್ ಗಂಗನಕಲ್ಲು, ಇವರಿಗೆಲ್ಲರಿಗೂ ನಾನು ಕೃತಜ್ಞತೆ ಹೇಳ್ತಾ ಪಾದಯಾತ್ರೆ ಬಂದವರಿಗೆ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸಿ ಈ ಎಲ್ಲ ಶುಭ ಸಂದರ್ಭದಲ್ಲಿ ಆತ ಎಲ್ಲರಿಗೂ ಆಶೀರ್ವಾದ ಮಾಡಿ ಆ ಭೋಗ ಆಪರೇಷನ್ಗಳನ್ನ ಇರಲಿ ಅಂತೇಳಿ ಎಲ್ಲರನ್ನೂ ನಾವು ಕೇಳ್ತೀವಿ. ಈ ಒಂದು ಭೋಗ ಆಪರೇಷನ್ ಒಂದು 4ನೇ ವರ್ಷದಲ್ಲಿ ನಮ್ಮ ಬಸರಾಳ ಗ್ರಾಮದ ಒಂದು ಭಜನೆ ಸಂಘದವ್ರು ಬಂದು ಈ ಭಜನೆನ ಯಶಸ್ವಿ ಮಾಡಿರೋದು ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಪ್ರತಿ ವರ್ಷ ಬಂದಾಗ ನೀವೆಲ್ಲರೂ ಬರಬೇಕಂತೇಳಿ ಈ ವರ್ಷ ನಾನು ನಿಮ್ಮನ್ನು ಆಹ್ವಾನ ಪ್ರತಿ ವರ್ಷ ಬರ್ತೀವಿ. ಶ್ರೀನಿವಾಸ, ಈ ದಿನ ಶುಭ ದಿನ ಅನ್ನುವ ಹಾಗೆ ನಿನ್ನೆಯ ದಿನ ಉರಿ ಬಿಸಿಲಿನಲ್ಲಿ ಗಾಳಿಯ ಮೂಲಕ ಎಲ್ಲರನ್ನೂ ಬರಮಾಡಿಕೊಂಡಂಥ ಆ ಜಗದೊಡೆಯನ ಪಾದಾರವಿಂದಗಳಿಗೆ ನಮಿಸುತ್ತಾ ಈ ದಿನ ಎಲ್ಲರ ಮುಖ ಜಗದೊಡೆಯನ ಸನ್ನಿಧಾನದೊಳಗೆ ಅಭಿಷೇಕ, ತದನಂತರ ಮಹಾಸಂಕಲ್ಪ, ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮ ಬಸರಾಳ ಗ್ರಾಮದ ಬಸವೇಶ್ವರ ಭಜನಾ ತಂಡದವರ ಮುಖೇನ ಹಾಗೂ ನಮ್ಮೆಲ್ಲರ ಭಜನಾ ಮಂಡಳಿಗಳ ಮುಖೇನ ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಆ ಜಗದೊಡೆಯ ಎಲ್ಲರಿಗೂ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಇನ್ನೂ ಹೆಚ್ಚಿನ ಸೇವೆ ಮಾಡೋಕ್ಕೆ ನಮಗೆಲ್ಲರಿಗೂ ಶಕ್ತಿ ಕೊಡಂತೇಳಿ
ನಾ ಕೇಳ್ಕೊಡ್ತೀನಿ. ಹರೇ ಶ್ರೀ ರಾಜಾತ್ಮನೇ ರಾಘವೇಂದ್ರೋ ನಮೋಸ್ತುತೆ. ಯಥಾಪೂರ್ವಕವಾಗಿ 4ನೇ ವರ್ಷದ ನವಲಿ ಭೋಗಾಪರೇಶ ಪಾದಯಾತ್ರೆಯಲ್ಲಿ ಈ ವರ್ಷ ಅದು ಸ್ವಾಮಿ ಪ್ರೇರಣಾ ಪ್ರಕಾರವಾಗಿ ನಾವು ಜನವರಿಗೆ ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಆತ ಸ್ವಾಮಿ ಎಲ್ಲ ಉದ್ಯಾಪನ ಮಾಡಿ ನಮ್ಮನ್ನು ಕರೆಸಂತೀರಿ ಅನ್ನುವಂಥ ಆತಗೇನು ಸಿಟ್ಟು ಬಂದಿರಬೇಕು. ಅದರ ಸಲುವಾಗಿ ಉಗಾದಿ ಆದ ತಕ್ಷಣವೇ ಆ ಸ್ವಾಮಿ ಸನ್ನಿಧಾನ 4ನೇ ವರ್ಷದ ಪಾದಯಾತ್ರೆಯನ್ನು ಬಂದಿದ್ದೀವಿ. ಈ ಪಾದಯಾತ್ರೆಯಲ್ಲಿ ಸುಮಾರು 40ರಿಂದ 45 ಮಂದಿ ಪಾದಯಾತ್ರೆ ನಿನ್ನೆ ಬೆಳಗ್ಗೆ 5 ಗಂಟೆಗೆ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಿಂದ ವಿಶೇಷವಾಗಿ ಆಕೆಯ ಅನುಗ್ರಹದಿಂದ ಈ ಪಾದಯಾತ್ರೆಯನ್ನು ಬಂದಿದ್ದೀವಿ. ಸಾಯಂಕಾಲ 6 ಗಂಟೆಗೆಲ್ಲ ನಾವು ಭೋಗಾಪರೇಶ್ವರಿ ದೇವಸ್ಥಾನಕ್ಕೆ ಬಂದೀವಿ. ಇದು ಊಟ ಮಾಡಿಕೊಂಡು ವಿಶ್ರಾಂತಿಗೊಂಡು ಮಾರನೇ ದಿವಸ ಬೆಳಗ್ಗೆ ಇವತ್ತಿನ ಮಹಾಭಿಷೇಕ ಮತ್ತು ಸರ್ವ ಅಲಂಕಾರ ಮತ್ತು ಹಸ್ತೋದಕ ಮಹಾನೈವೇದ್ಯ ಭಜನೆ ವಿಶೇಷವಾಗಿ ಭಜನೆ ನಡೆದದ. ಆ ಭಜನೆ ಕಾರ್ಯಕ್ರಮದಲ್ಲಿ ಪ್ರಸಾದ ಎಲ್ಲರೂ ಕೂಡ ಪ್ರಸಾದ ವ್ಯವಸ್ಥೆ ಮಾಡಿದ್ದೀವಿ. ಆ ಪ್ರಸಾದವನ್ನು ಉಟ್ಟುಕೊಂಡು ಆ ಭೋಗಾಪರೇಶ ನಮಗೆ ಆರ್ಯವೈಶ್ಯ ಸಮಾಜ ಹಿರೇಜಂತಗಲ್ ಮತ್ತು ಗಂಗಾವತಿ ಗ್ರಾಮೀಣ ಭಾಗದ ಆರ್ಯವೈಶ್ಯ ಸಮಾಜರಿಗೆ ಧನಧಾನ್ಯ ಕೊಟ್ಟು ಕಾಪಾಡಲಿ, ಇದೇ ರೀತಿ ಪಾದಯಾತ್ರೆಯನ್ನು ನಡೆಸಲಿ ಅಂತೇಳಿ ಭೋಗಾಪರೇಶಲ್ಲಿ ಪ್ರಾರ್ಥನೆ ಮಾಡೋಣ. ಹರೇ ಶ್ರೀನಿವಾಸ. ಜೈ ಶ್ರೀರಾಮ್. ನಿನ್ನೆ ದಿವಸ 4ನೇ ವರ್ಷದ ಪಾದಯಾತ್ರೆಯನ್ನು ಹಿರೇಜಂತಗಲ್ನ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಹೊರಟು ಸಾಯಂಕಾಲ 4 ಗಂಟೆಗೆಲ್ಲ ಇಲ್ಲಿ ತಲುಪಿದ್ದೀವಿ. ಎಲ್ಲರ ಮನಸ್ಸಿನಲ್ಲಿ ಒಂದು ಆತಂಕ ಭಯ ಇತ್ತು. ಸೂರ್ಯದೇವರು ಬಹಳ ಪ್ರಖರವಾಗಿದ್ದಾನೆ, ಎಲ್ಲಿ ಯಾರಿಗೂ ಏನು ತೊಂದರೆ ಆಗ್ತೈತೆ ಅನ್ನೋ ಒಂದು ಅಳುಕು ಎಲ್ಲರಲ್ಲಿ ಇತ್ತು. ಆದರೂ ವಾಯುಪುತ್ರನಾದಂಥ ಆಂಜನೇಯ ಸ್ವಾಮಿ ಎಲ್ಲರಿಗೂ ಗಂಗಾವತಿ ಜಂತಗಲ್ ವಾಸವಿ ಸಮಾಜದ ತಂಡದವರು ಮಂತ್ರಾಲಯ ಪಾದಯಾತ್ರೆ ಹೋಗುತ್ತಿರೋದ್ರಿಂದ ಭೋಗಾಪರೇಶ್ವರ ದೇವಸ್ಥಾನದಲ್ಲಿ ಭಜನೆ ಮಾಡಲಿಕ್ಕೆ ಆಹ್ವಾನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ಪ್ರತಿ ವರ್ಷವೂ ಬರಬೇಕು ಅಂತ ಹೇಳಿದರು. ನಾವು ಪ್ರತಿ ವರ್ಷವೂ ಇದೇ ಥರನೇ ಭಾಗವಹಿಸಲಿಕ್ಕೆ ಇಷ್ಟಪಡ್ತೀವಿ. ಅದಕ್ಕೆ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಕ್ಕೆ, ನಮಗೆಲ್ಲ ಸನ್ಮಾನ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಭೋಗಾಪರೇಶ್ವರದ ಗೋವಿಂದ.